ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಹಾಗಾದ್ರೆ ಮಕ್ಕಳನ್ನ ಪಡೆಯುವುದಕ್ಕೆ ಪೂರಕವಾದ ಚಿಕಿತ್ಸೆ ಯಾವುದು? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಅಪೋಲೋ ಕ್ರೀಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ನ ವೈದ್ಯರಾದ ಫಣಿ ಮಾಧುರಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಬಂಜೆತನದ ಬಗ್ಗೆ ಮಾತನಾಡಲಿಕ್ಕಿದ್ದೀವಿ. ಇನ್ಫರ್ಟಿಲಿಟಿ ಅನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ಆಹಾರದಿಂದಲೋ ಏನೋ, ವಾತಾವರಣದಿಂದಲೋ ಏನೋ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ. ಯಾಕಾಗಿ? ಇದು ಒಂದು ಎವರ್ ಗ್ರೋಯಿಂಗ್ ಕ್ವೆಶನ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಎಲ್ಲರಿಗೂ ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ. ಮುಂಚೆ ಇರೋದಕ್ಕಿಂತಲೂ ಇವಾಗ ಈ ಪ್ರಾಬ್ಲಮ್ ಅನ್ನೋದು ಇಯರ್ ಬೈ ಇಯರ್ ಜಾಸ್ತಿ ಆಗ್ತಾನೇ ಇದೆ. ಯಾಕಂದರೆ ನಮ್ಮ ತಾಯಿ ಟೈಮಲ್ಲಿ ಅಥವಾ ನಮ್ಮ ಅಜ್ಜಿಯವ್ರ ಟೈಮಲ್ಲಿ ಈ ಪ್ರಾಬ್ಲಮ್ಸ್ ನಾವು ಜಾಸ್ತಿ ನೋಡ್ತಾ ಇರಲಿಲ್ಲ. ಎಲ್ಲೋ ಒಬ್ಬೊಬ್ಬರದ್ದು ಕೇಳ್ತಾ ಇದ್ವಿ ಮಕ್ಕಳಾಗ್ತಾ ಇಲ್ಲ ಅನ್ನೋದು. ಅದೇ ಇವಾಗ ನಾವು ನೋಡಿದ್ರೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅನ್ನೋ ಪ್ರಾಬ್ಲಮ್ ಆಲ್ಮೋಸ್ಟ್ 1 in 6 ಕಪಲ್ಸಲ್ಲಿ ಒಬ್ಬರಿಗೆ ಈ ಪ್ರಾಬ್ಲಮ್ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಒಂದು 5%ಇಂದ 15 to 20%, ಇನ್ನು ಕೆಲವೊಂದು ಕಡೆ 30% ತನಕನೂ ಈ ಇನ್ಸಿಡೆನ್ಸ್ ನೋಡಲಿಕ್ಕೆ ಬರುತ್ತೆ. ಏನಕ್ಕೆ ಇದು ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಇಟ್ ಈಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಪರ್ಟೈನಿಂಗ್ ಎರಡು ಗಂಡ ಹೆಂಡತಿ ಇಬ್ಬರಲ್ಲೂ ಪ್ರಾಬ್ಲಮ್ಸು ಡೇ ಬೈ ಡೇ ಜಾಸ್ತಿ ಆಗ್ತಾ ಇರೋದ್ರಿಂದ ಹಲವಾರು ರೀಸನ್ಸಿಂದ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ನೀವು ರೈಟಾಗಿ ಹೇಳಿರೋದು ಲೈಕ್ ಲೈಫ್ ಸ್ಟೈಲ್ ಚೇಂಜಸ್, ಲೇಟ್ ಮ್ಯಾರೇಜಸ್. ಈಗ ತುಂಬ ಎಜುಕೇಷನ್ ಮೇಲೆ, ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇರೋ ಹೆಣ್ಮಕ್ಳು ಲೇಟಾಗಿ ಮದುವೆ ಆಗ್ತಾ ಇದ್ದಾರೆ. ಬೇಬಿ ಪ್ಲ್ಯಾನ್ ಮಾಡೋದ್ರಲ್ಲೇ ಲೇಟ್ ಆಗ್ತಾ ಇದೆ. ಜೊತೆಗೆ ಸ್ಟ್ರೆಸ್, ಸ್ಲೀಪ್ ಡಿಸಾರ್ಡರ್ಸ್, ಒಬೆಸಿಟಿ ಅಂದರೆ ಇನ್ಆಕ್ಟಿವಿಟಿ, ಅಂದರೆ ಇನಫ್ ಎಕ್ಸಸೈಸ್ ಬಾಡಿಗೆ ಸಿಗ್ತಾ ಇಲ್ಲ. ಒಂದೇ ಕಡೆ ಕೂತ್ಕೊಂಡು ತುಂಬ ಸ್ಟ್ರೆಸ್ ಫುಲ್ ಲೈಫ್ಸ್ ಲೀಡ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ವರ್ಕಿಂಗ್ ಪಾಪ್ಯುಲೇಷನಲ್ಲಿ. ಇವೆಲ್ಲ ಫ್ಯಾಕ್ಟರ್ಸಿಂದ, ಆಮೇಲೆ ಲೇಟ್ ಮ್ಯಾರೇಜಸ್ಸು, ಪ್ರಾಮಿಸ್ಕ್ಯೂಟಿ ಅಂದರೆ ಮ್ಯಾರೇಜ್ಗೂ ಮುಂಚೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇರೋದ್ರಿಂದ ಇನ್ಫೆಕ್ಷನ್ಸು, ಈ ಥರ ಹಲವಾರು ಪ್ರಾಬ್ಲಮ್ಸಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಈಗ ಜಾಸ್ತಿ ನೋಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಪ್ರೀಮೆಚ್ಯೂರ್ ಓವೇರಿಯನ್ ಫೇಲ್ಯೂರ್ ಅಂದರೆ ಏನು? ಎಸ್, ಇದು ಇವಾಗ ನಾವು ಒ ಪಿ ಡಿಯಲ್ಲಿ ಕ್ವೈಟ್ ಕಾಮನ್ ಆಗಿ ನೋಡ್ತಾ ಇರುವಂಥ ಪ್ರಾಬ್ಲಮ್ಮು. ಮುಂಚೆ ಎಲ್ಲರೂ ಅನ್ಕೊತಾ ಇದ್ದಿದ್ದು ಒಂದು ವಯಸ್ಸು ಆದಮೇಲೆ ಮಕ್ಕಳಾಗಲ್ಲ ಅನ್ನೋದು ಎಲ್ಲರಿಗೂ ಒಂದು ಅರಿವಿರುವಂಥದ್ದು. ಯಾಕಂದರೆ ಒಂದು 40 years, 35 years, 40 years ಮೇಲೇ ಮಕ್ಕಳಾಗಲ್ಲ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೂ ಈಸಿಯಾಗಿ ಮಕ್ಕಳಾಗುತ್ತೆ, ಅದರಲ್ಲಿ ಏನಿದೆ ಅಂತ ತುಂಬ ಜನ ಅನ್ಕೊತಾರೆ. ಬಟ್ ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲೂ ಕೆಲವೊಬ್ಬರಿಗೆ ಈ ಓವೇರಿಯನ್ ಫೇಲ್ಯೂರ್ ಅನ್ನೋ ಕಂಡೀಷನ್ನ ನೋಡ್ತಾ ಇದ್ದೀವಿ. ಅಂದರೆ ಟೈಮ್ಗೂ ಮುಂಚೆ ನಮ್ಮ ಓವರೀಸ್ ಕೆಲಸ ಮಾಡೋದು ಕಮ್ಮಿ ಮಾಡಿಬಿಡುತ್ತೆ. ಸೊ ನಾರ್ಮಲಿ ಓವೇರಿಯನ್ ಫಂಕ್ಷನ್ ಅಂದರೆ ಅಂಡಾಶಯದಿಂದ ಎಗ್ಸ್ ಬರೋದು ಮತ್ತು ಹಾರ್ಮೋನ್ ಪ್ರೊಡಕ್ಷನ್ ಆಗೋದು 40 years ಆದಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ 50-55 ಅಷ್ಟೊತ್ತಿಗೆ ನಿಮಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದರೆ ಮೆನೋಪಾಸ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಬಟ್ ಈಗ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅಥವಾ ಇನ್ಫೆಕ್ಷನ್ಸ್ ಇರ್ಬೋದು, ಬೇರೆ ಏನಾದರೂ ಸರ್ಜರೀಸ್ ಇರ್ಬೋದು, ಆಮೇಲೆ ಹೆಲ್ತ್ ಕಂಡೀಷನ್ಸ್ ಲೈಕ್ ಎಂಡೋಮೆಟ್ರೋಸಿಸ್ ಇರ್ಬೋದು, ಈ ಥರ ವೇರಿಯಸ್ ಪ್ರಾಬ್ಲಮ್ಸಿಂದ 40 years ಒಳಗಡೆ ಇರುವಂಥ ಹೆಣ್ಮಕ್ಳಿಗೂ ಓವೇರಿಯನ್ ಫಂಕ್ಷನ್ ಕಮ್ಮಿ ಆಗಿಬಿಡ್ತಾ ಇದೆ. ಇದನ್ನು ನಾವು ಪ್ರಿಮೆಚ್ಯೂರ್ ಓವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ಥರ ಗೊತ್ತಾಗೋದು? ಒಂದು, ನಿಮಗೆ ಪೀರಿಯಡ್ ಇರೆಗ್ಯುಲಾರಿಟೀಸ್ ಆಗಿರಬಹುದು, ಇಲ್ಲ ನಿಮಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರ್ಬೋದು ಇದರಿಂದ, ಅಥವಾ ನಿಮಗೆ ಮೂಡ್ ಡಿಸಾರ್ಡರ್ಸ್ ಇರ್ಬೋದು, ಸ್ಲೀಪ್ಲೆಸ್ನೆಸ್ ಇರ್ಬೋದು, ಅಂದರೆ ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಅಥವಾ ತುಂಬ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಮೆನೋಪಾಸಲ್ ಸಿಂಪ್ಟಮ್ಸು, ಇವೆಲ್ಲ ನಿಮಗೆ ಅರ್ಲಿ ಏಜಲ್ಲೇ ಕಾಣಿಸ್ಕೋಬಹುದು. ಒಂದು ಸತಿ ಆ ಥರ ಏನಾದರೂ ನಿಮಗೆ ಅನಿಸಿದ್ರೆ ಒಂದು ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮತ್ತು ಸಿಂಪಲ್ ಬ್ಲಡ್ ಟೆಸ್ಟ್ ಮೂಲಕ ನಿಮಗೆ ಈ ಕಂಡೀಷನ್ ಬಗ್ಗೆ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಪುವರ್ ಓವೇರಿಯನ್ ಡಿಸಾರ್ಡರ್ ಅಂದರೆ ಏನು? ಫೇಲ್ಯೂರ್ ಅಂದರೆ? ಸೊ ಪುವರ್ ಓವೇರಿಯನ್ ರಿಸರ್ವ್ ಅಂದರೆ ಈಗ ಹೆಣ್ಮಕ್ಳಿಗೆ ಮಕ್ಕಳಾಗದೇ ಇರೋದಕ್ಕೆ ಕಾರಣಗಳು ಹಲವಾರಿದ್ದಾವೆ.
ಒಂದು PCOS ಇರ್ಬೋದು, ಒಂದು ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಅದೇ ಥರ ಓವೇರಿಯನ್ ಫ್ಯಾಕ್ಟರ್ ಅಥವಾ ಪುವರ್ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇದು ಒಂದು ಇಂಪಾರ್ಟೆಂಟ್ ಕಾರಣ ಮಕ್ಕಳಾಗದೇ ಇರೋದಕ್ಕೆ. ಅಂದರೆ ನಾರ್ಮಲ್ ಆಗಿ ಒಂದು ಹೆಲ್ದಿ ಓವೇರಿಯನ್ ಫಂಕ್ಷನ್ ಅಂದರೆ ನಿಮಗೆ ಕರೆಕ್ಟಾಗಿ ಮೆನ್ಸಸ್ ಬರಲಿಕ್ಕೆ ಮತ್ತು ಕರೆಕ್ಟಾಗಿ ಮಕ್ಕಳು ಆಗಲಿಕ್ಕೆ ನಿಮಗೆ ಒಂದು ನಾರ್ಮಲ್ ಎಗ್ ನಂಬರ್ ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅನ್ನೋದು ನಾವು ಪೀರಿಯಡ್ಸ್ 2ನೇ ದಿನ ನಾವು ಸ್ಕ್ಯಾನ್ ಮುಖಾಂತರ ನೋಡ್ತೀವಿ. ದಟ್ ಈಸ್ ಸಮ್ವೇರ್ ಅರೌಂಡ್ 10 to 15 ಅಂತ ಹೇಳ್ಬೋದು, ಎರಡೂ ಓವರೀಸ್ನ ಕಂಬೈನ್ ಮಾಡಿದ್ರೆ. ಕೆಲವೊಂದು ಹೆಣ್ಮಕ್ಳಿಗೆ ಈ ಓವೇರಿಯನ್ ನಂಬರ್ ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಬಂದುಬಿಟ್ಟು ತುಂಬ ಕಮ್ಮಿ ಆಗಿಬಿಡುತ್ತೆ. 5 to 7 ಇಲ್ಲ 5ಗಿಂತಲೂ ತುಂಬ ಕಮ್ಮಿ ಆಗಿಬಿಟ್ಟು ಫಾಲಿಕಲ್ಸ್ ಕಾಣಿಸೋದಿಲ್ಲ. ಈ ಥರದವ್ರಿಗೆ ಅರ್ಲಿ ಸೈಕಲ್ಸ್ ಆಗ್ಬೋದು, ಅಥವಾ ಒಂದು ತಿಂಗಳಲ್ಲಿ 2 ಸತಿ ಪೀರಿಯಡ್ಸ್ ಬರ್ಬೋದು. ಒಂದೊಂದು ಸತಿ ಪೀರಿಯಡ್ಸ್ ಬಂದರೆ ಬ್ಲೀಡಿಂಗ್ ಸ್ಟಾಪ್ ಆಗದೇ ಇರಬಹುದು, ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ಬೋದು. ಆಮೇಲೆ ಪೇನ್ಫುಲ್ ಪೀರಿಯಡ್ಸ್ ಬರ್ಬೋದು. ಈ ಥರ ಹಲವಾರು ವೇರಿಯೇಷನ್ಸ್ ಬರುತ್ತೆ. ಅದರ ಜೊತೆಗೆ ನಿಮಗೆ ಹಾರ್ಮೋನ್ಸ್ ಬಂದುಬಿಟ್ಟು FSH ಅನ್ನೋದು ಹಾರ್ಮೋನ್ ಒಂದು ನಾವು ಪೀರಿಯಡ್ 2nd ಡೇ ನಾವು ಇದನ್ನು ಚೆಕ್ ಮಾಡ್ತೀವಿ. FSH LH ರೇಷಿಯೋ ಅಂತ ಇರುತ್ತೆ. ಸೊ FSH LHಗಿಂತಲೂ ಜಾಸ್ತಿ ಆಗಿಬಿಡುತ್ತೆ ಹಾರ್ಮೋನ್ ಟೆಸ್ಟಲ್ಲಿ. ಆಮೇಲೆ ಬಂದುಬಿಟ್ಟು ನಿಮ್ಮದು AMH ಅಂತ ಟೆಸ್ಟ್ ಹೇಳ್ತೀವಿ, ಅದು ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಬ್ಲಡ್ ಟೆಸ್ಟ್. ಇದರ ವ್ಯಾಲ್ಯೂ ನಿಮಗೆ ಲೆಸ್ ದ್ಯಾನ್ 1, ಲೆಸ್ ದ್ಯಾನ್ 0.5 ಈ ಥರ ಕಂಡುಕೊಂಡು ಬಂದರೆ ಅಂದರೆ ನಿಮ್ಮದು ಓವೇರಿಯನ್ ರಿಸರ್ವ್ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ಸೊ ಯಾತಕ್ಕೆ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂದರೆ ಇದು ಓನ್ಲಿ ಏಜ್ ರಿಲೇಟೆಡ್ ಅಲ್ಲ, ಇದು ಬರೀ ವಯಸ್ಸಾದ ಹೆಣ್ಮಕ್ಳಿಗೆ ಮಾತ್ರ ಬರೋ ಕಾಯಿಲೆ ಅಲ್ಲ. ಕೆಲವೊಂದು ಸತಿ ಇದು ಟೈಮ್ಗೂ ಮುಂಚೆನೂ ಈ ಥರ ಪ್ರಾಬ್ಲಮ್ಸ್ ಶುರುವಾಗಬಹುದು. ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇದ್ದಾಗ ಅದರದ್ದು ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ತೊಗೊಂಡ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ ಸಲೀಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸಲೀಮಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸಲೀಮಾ ಅವರೇ. ಪ್ರಶ್ನೆ ಕೇಳಿ ತಮ್ಮದು. ಅದೇ 5 ವರ್ಷ ಡೇಟ್ ನೋಡಿದ್ರಿ, ತಿಂಗಳ ಆಗದೇ ಇಲ್ಲ. ಓಕೆ, ಹೆಚ್ಚು ಕಮ್ಮಿ ಆಗ್ತಿದೆ. ಪೀರಿಯಡ್ಸ್ ಓಕೆ, ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಮತ್ತೆ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಹೌದು. ಸೊ ಇದಕ್ಕೆ ನೀವು ಬೇಸಿಕ್ ಆಗಿ ಒಂದು ಅಲ್ಟ್ರಾಸೌಂಡ್ ಮತ್ತು ಕೆಲವೊಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸೋದು ಇಂಪಾರ್ಟೆಂಟ್. ಮಕ್ಕಳಾಗದೇ ಇರೋದಕ್ಕೆ ಬರೀ ನಿಮ್ಮೊಬ್ಬರದೇ ಟೆಸ್ಟ್ ಮಾಡಿಸಿ ಅಂತ ನಾವು ಹೇಳಲ್ಲ, ನಿಮ್ಮ ಜೊತೆಗೆ ಹಸ್ಬೆಂಡ್ ಟೆಸ್ಟನ್ನು ಮಾಡಿಸ್ಲೇಬೇಕಾಗುತ್ತೆ. 5 years ಅಂದರೆ ನಮಗೆ ಅದು ಒಂದು ಸಿಗ್ನಿಫಿಕೆಂಟ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಹಿಸ್ಟ್ರಿಯಲ್ಲಿ. 3 ವರ್ಷ ದಾಟದ ಮೇಲೂ ಮಕ್ಕಳಾಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣಗಳು ಕೆಲವೊಂದು ಸತಿ ಸೀರಿಯಸ್ ಕಾರಣಗಳೂ ಇರಬಹುದು. ಹಾಗಾಗಿ ಇಬ್ಬರಿಗೂ ಹಸ್ಬೆಂಡ್ ಮತ್ತು ವೈಫ್ಗೆ ಇಬ್ಬರಿಗೂ ಬ್ಲಡ್ ಟೆಸ್ಟು ಮತ್ತು ಹಸ್ಬೆಂಡ್ಗೆ ಒಂದು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಿ, ಅಂದರೆ ವೀರ್ಯಾಣು ಪರೀಕ್ಷೆ. ಆಮೇಲೆ ವೈಫ್ಗೆ ಒಂದು ಅಲ್ಟ್ರಾಸೌಂಡ್ ಬೇಸಿಕ್ ಒಂದು ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಗರ್ಭಕೋಶದಲ್ಲಿ ಮತ್ತು ಓವರೀಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಇವೆಲ್ಲದರ ಜೊತೆಗೆ ಒಂದು ಟ್ಯೂಬಲ್ ಫಂಕ್ಷನ್ ಟೆಸ್ಟ್ ಅಂದರೆ HSG ಅಂತ ಮಾಡ್ತೀವಿ. ಇದೊಂದು ಸಿಂಪಲ್ ಡೈ ಟೆಸ್ಟು. ಒಳಗೆ ಡೈ ಹಾಕ್ಬಿಟ್ಟು 2 ಟ್ಯೂಬ್ಸು ಪೇಟೆಂಟ್ ಇದೆಯಾ, ಓಪನ್ ಇದೆಯಾ ಇಲ್ವಾ, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಮೋಸ್ಟ್ ಆಫ್ ದಿ ಟೈಮ್ ದಂಪತಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು. ಕರೆಕ್ಟ್. ಇದಕ್ಕೆ ನಾವು ಹೇಳೋದು ಫಸ್ಟ್ ಸ್ಟ್ರೆಸ್ ಫ್ರೀ ಆಗಿ ಅಟ್ಲೀಸ್ಟ್ 1 year ಕಪಲ್ಸ್ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ದು, ಅಂದರೆ ಯಾವುದೇ ತರಹ ಕಾಂಟ್ರಾಸೆಪ್ಟಿವ್ ಮೆಷರ್ಸ್ ಅಂದರೆ ಪ್ರೊಟೆಕ್ಷನ್ ಯೂಸ್ ಮಾಡ್ದೇ ಇಬ್ಬರೂ ಅಟ್ಲೀಸ್ಟ್ ವೀಕ್ಲಿ 2 times ಅಥವಾ 3 times ಇಂಟರ್ಕೋರ್ಸ್ ಫ್ರೀಕ್ವೆನ್ಸಿ ಇಟ್ಕೊಂಡು ಟ್ರೈ ಮಾಡಿ 1 ವರ್ಷದ ತನಕನೂ ಮಕ್ಕಳಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಡಾಕ್ಟರ್ನ ಒಂದು ಸತಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಅದೇ ಏಜ್ ಅಬೌವ್ 35, ಏಜ್ ಅಬೌವ್ 40 ಇರೋವಂಥವ್ರು 6 ತಿಂಗಳು ಟ್ರೈ ಮಾಡಿ ಮಕ್ಕಳಾಗದೇ ಇದ್ದ ತಕ್ಷಣವೇ ಒಂದು ಡಾಕ್ಟರ್ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಟ್ರೀಟ್ಮೆಂಟ್ ಈ ಗ್ರೂಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ವೀಣಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಮೇಡಮ್. ಹಲೋ, ಹೇಳಿ ವೀಣಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಸ್ಟಾರ್ಟಿಂಗು ಮದುವೆ ಆಗಿ ಸ್ಟಾರ್ಟಿಂಗ್ 3 months ಅಲ್ಲಿ ಇದು ಪ್ರೆಗ್ನೆಂಟ್ ಆಗಿದ್ದೆ. ಓಕೆ. ಆಗ ಅಬಾರ್ಷನ್ ಮಾಡ್ತಿದ್ದೆ ಏನೋ ಸಮ್ ರೀಸನ್ಸ್ ಇಂದ. ಓಕೆ. ಆಗಿಂದ ಮತ್ತೆ ಕನ್ಸೀವ್ ಆಗಿಲ್ಲ ಮೇಡಮ್. ಟ್ರೈ ಮಾಡಿದ್ರು ಹಾಸ್ಪಿಟಲ್ ಎಲ್ಲ ಚೆಕ್ ಮಾಡ್ತಿದೀನಿ. ಓಕೆ. ಏನು ಪ್ರಾಬ್ಲಮ್ ಇಲ್ಲ, ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನ್ ಆಗಿಲ್ಲ ಅಂತ ಸ್ವಲ್ಪ. ಈಗ ನಿಮ್ಮ ವಯಸ್ಸು ಎಷ್ಟು ವೀಣಾ ಅವರೇ? ನನ್ನ ವಯಸ್ಸೀಗ 23 ಮೇಡಮ್.
23 ಇಯರ್ಸ್. ಓಕೆ. ಸೊ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಬಂದುಬಿಟ್ಟು ನಿಮ್ಮದು ಏಜ್, ನೀವಿನ್ನೂ ಯಂಗ್ ಇದ್ದೀರಾ, ಪ್ಲಸ್ ನಿಮಗೆ ಒಂದ್ಸತಿ ಆಗಲೇ ಪ್ರೆಗ್ನೆನ್ಸಿ ಆಗಿದೆ. ಇದನ್ನು ನಾವು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ 2 ಥರದ ಇನ್ಫರ್ಟಿಲಿಟಿ ಕಾಯಿಲೆ ಇದೆ. ಒಂದು ಪ್ರೈಮರಿ ಇನ್ಫರ್ಟಿಲಿಟಿ, ಒಂದು ಸೆಕೆಂಡ್ರಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಒಂದು ಸತಿನೂ ಯಾವುದೇ ಥರ ಸಂದರ್ಭದಲ್ಲೂ ಪ್ರೆಗ್ನೆನ್ಸಿ ಅನ್ನೋದು ಆಗಲಿ ಇಲ್ಲ ಅಬೋರ್ಷನ್ ಅನ್ನೋದಾಗಲಿ ಕಾಣಿಸ್ಕೊಂಡಿರಲ್ಲ ಬಾಡಿಯಲ್ಲಿ. ಎರಡನೇದು ಬಂದುಬಿಟ್ಟು ಸೆಕೆಂಡ್ರಿ ಇನ್ಫರ್ಟಿಲಿಟಿ, ಅಂದರೆ ಒಂದು ಸತಿ ಪ್ರೆಗ್ನೆಂಟ್ ಆಗ್ತಾರೆ, ಅದಾದಮೇಲೆ ಮತ್ತೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಕೆಲವೊಂದು ಹೆಣ್ಮಕ್ಳಿಗೆ. ಇದಕ್ಕೆ ಕಾಮನೆಸ್ಟ್ ರೀಸನ್ಸ್ ಬಂದುಬಿಟ್ಟು ಈ ಥರ, ಈಗ ನಿಮ್ಮ ಕೇಸಲ್ಲೇ ಮಾತಾಡ್ಬೋದು, ಟ್ಯೂಬಲ್ ಬ್ಲಾಕ್ಸ್ ಒಬ್ಬೊಬ್ಬರಿಗೆ ಸ್ಲೈಟಾಗಿ ಕಂಡು ಬರುತ್ತೆ. ಅಂದರೆ ಸೆಕ್ಷುವಲ್ ಆ್ಯಕ್ಟಿವಿಟಿಯಿಂದನೇ ನಮಗೆ ಹಲವಾರು ವೈರಸಸ್ ಬಾಡಿ ಒಳಗಡೆ ಹೋಗ್ಬಿಟ್ಟು ಇಮ್ಯುನಿಟಿ ಪವರ್ ಕಮ್ಮಿ ಆದಾಗ ಅದರಿಂದ ಆಗಿ ಕ್ಲೆಮಿಡಿಯಲ್ ಇನ್ಫೆಕ್ಷನ್ಸು, ವೇರಿಯಸ್ ಅದರ್ ಇನ್ಫೆಕ್ಷನ್ಸಿಂದ ಟ್ಯೂಬ್ಸ್ ಎಲ್ಲ ಸ್ವಲ್ಪ ಸ್ಟಿಕ್ಕಿ ಆಗಿಬಿಟ್ಟು ಬ್ಲಾಕ್ ಆಗ್ಬೋದು. ಅದೊಂದು ಕಾಮನ್ ರೀಸನ್ ನೋಡ್ತೀವಿ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿಯಲ್ಲಿ. ಸೊ ಒಂದು ಸತಿ ಟ್ಯೂಬ್ ಟೆಸ್ಟ್ ಮಾಡಿಬಿಟ್ಟು ನಿಮ್ಮದು ಹಾರ್ಮೋನ್ ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಬಂದರೆ ಸಿಂಪಲ್ ಟ್ರೀಟ್ಮೆಂಟ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಮಾಡ್ಬೋದು. ಈ ಟ್ರೀಟ್ಮೆಂಟಲ್ಲಿ ಒಳ್ಳೆ ಪ್ರೆಗ್ನೆನ್ಸಿ ರೇಟ್ಸ್ ಇದೆ ಈ ಥರ ಕ್ಯಾಂಡಿಡೇಟ್ಸ್ಗೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಬಂಜೆತನ ಇರುವಂಥವರಿಗೆ ತಾವು ಯಾವ ಚಿಕಿತ್ಸೆನ ತಗೊಳ್ಳೋದಕ್ಕೆ ಗೈಡ್ ಮಾಡ್ತೀರಾ? ಸೊ ಬಂಜೆತನ ಅನ್ನೋದು ವೆರಿ ವೈಡ್ ರೇಂಜ್ ಆಫ್ ಪ್ರಾಬ್ಲಮ್ಸ್. ಎಲ್ಲ ಕಾಮನ್ ಪ್ರಾಬ್ಲಮ್ಸ್ಗೆ ಒಂದು ಇನ್ಫರ್ಟಿಲಿಟಿ ಅಂತ ಟರ್ಮಿನಾಲಜಿ ಇದೆ. ಬಟ್ ಇನ್ಫರ್ಟಿಲಿಟಿ ಅಂತ ಬಂದಮೇಲೆ ಎಲ್ಲರಿಗೂ ಒಂದೇ ಥರ ಕಾಯಿಲೆ ಇರುತ್ತೆ ಅಂತ ಇಲ್ಲ. ಅದರಲ್ಲೇ ದೇರ್ ಆರ್ ಹಂಡ್ರೆಡ್ಸ್ ಆಫ್ ವೆರೈಟೀಸ್. ಅದು ಫೀಮೇಲ್ ಇನ್ಫರ್ಟಿಲಿಟಿ ಇರ್ಬೋದು, ಮೇಲ್ ಇನ್ಫರ್ಟಿಲಿಟಿ ಇರ್ಬೋದು, ಟ್ಯೂಬಲ್ ಫ್ಯಾಕ್ಟರ್ ಇರ್ಬೋದು, ಈ ಥರ ಎವ್ರಿಥಿಂಗ್ ಈಸ್ ಅರೌಂಡ್ 30%. ಐಸೋಲೇಟೆಡ್ ಬರೀ ಫೀಮೇಲ್ ಪ್ರಾಬ್ಲಮ್ಸ್ ಇರೋರೇ ಒಂದು 30% ನೋಡ್ತೀವಿ. ಐಸೋಲೇಟೆಡ್ ಮೇಲ್ ಪ್ರಾಬ್ಲಮ್ಸ್ ಇರೋದೇ ಒಂದು 30% ನೋಡ್ತೀವಿ. ಎಲ್ಲ ಕಂಬೈನ್ಡ್ ಫ್ಯಾಕ್ಟರ್ಸ್ ಇರುವಂಥವ್ರನ್ನೂ ಒಂದು 30% ನೋಡ್ತೀವಿ. ಸೊ ಯಾವ ಕಾರಣಕ್ಕೆ ಮಗು ಆಗ್ತಾ ಇಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಫಸ್ಟ್. ಸುಮ್ಮನೆ ನೀವು ಇನ್ಫರ್ಟಿಲಿಟಿ ಬಂದ್ರಿ ಮಗು ಆಗ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ ಇಲ್ಲ. ಸೊ ಫಸ್ಟ್ ಯಾವ ಕಾರಣಕ್ಕೆ ಮಗು ಆಗ್ತಾ ಇಲ್ಲ ಅನ್ನೋದನ್ನು ನಾವು ಚೆಕ್ ಮಾಡಿದ್ಮೇಲೆ ಬೇಸ್ಡ್ ಆನ್ ದ ಡಯಾಗ್ನೋಸಿಸ್, ಅಂದರೆ ಈಗ ಟ್ಯೂಬಲ್ ಬ್ಲಾಕ್ ಇರೋರಿಗೆ ಒಬ್ಬೊಬ್ಬರಿಗೆ ಡೈರೆಕ್ಟಾಗಿ IVF ನಾವು ಹೇಳ್ಬಹುದು. ಇಲ್ಲ ಸ್ಪರ್ಮ್ ಕೌಂಟ್ 0 ಇರುತ್ತೆ ಕೆಲವೊಬ್ಬರಿಗೆ, ಆ ಥರದವ್ರಿಗೂ ನಾವು ಡೈರೆಕ್ಟಾಗಿ IVF ಹೇಳ್ಬೋದು. ಸಿಂಪಲ್ ಪ್ರಾಬ್ಲಮ್ಸ್, ಈಗ PCOS ಇರ್ಬೋದು, ಇಲ್ಲ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಇಲ್ಲ ಓವೇರಿಯನ್ ಡಿಸ್ಫಂಕ್ಷನ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಈ ಥರದವ್ರಿಗೆ ನಾವು ಸ್ಟಾರ್ಟ್ ಫ್ರಮ್ ದ ಸಿಂಪಲ್ ಸ್ಟೆಪ್ಸ್, ಅಂದರೆ ಓವ್ಯುಲೇಷನ್ ಇಂಡಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಫಸ್ಟ್ ಲೈನ್ ಟ್ರೀಟ್ಮೆಂಟ್. ಫಸ್ಟ್ ಬೇಸಿಕ್ ಟ್ರೀಟ್ಮೆಂಟ್ ಓವ್ಯುಲೇಷನ್ ಇಂಡಕ್ಷನ್ ಕೊಟ್ಟು ನ್ಯಾಚುರಲ್ ಆಗಿ ಟ್ರೈ ಮಾಡಿಸ್ತೀವಿ. ಅದರಲ್ಲೂ ಪ್ರೆಗ್ನೆನ್ಸಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು IUI ಟ್ರೀಟ್ಮೆಂಟ್, ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಇದೊಂದು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್. ನ್ಯಾಚುರಲ್ ಆಗಿ ಕನ್ಸೀವ್ ಆಗದೆ ಇರೋರಿಗೆ ಆ ಸ್ಟೆಪ್ನ ಟ್ರೈ ಮಾಡ್ಬೋದು. ಒಂದು ವೇಳೆ ಅದು ಆ ಸ್ಟೆಪ್ಪೂ ಫೇಲ್ಯೂರ್ ಆಯಿತು, ಮುಂದಕ್ಕೆ ಏನು ಮಾಡೋದು ಅಂದವ್ರಿಗೆ ದೆನ್ ವಿ ವಿಲ್ ಗೋ ಫಾರ್ IVF ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, IVF ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಇದು ಯಾರಿಗೆ ಸೂಟ್ ಆಗುತ್ತೆ, ಎಷ್ಟು ಸಮಯದ ಟ್ರೀಟ್ಮೆಂಟ್, ಈ ಬಗ್ಗೆ ಹೇಳೋದಾದರೆ? ಎಕ್ಸಲೆಂಟ್. ಸೊ IVF ಟ್ರೀಟ್ಮೆಂಟ್ ಈಸ್ ಅ ವೆರಿ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಆ್ಯಂಡ್ ಅ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಜನ ಈಗ ಸಾಕಷ್ಟು ಈ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ಸಿಂದ ಆಮೇಲೆ ಪಬ್ಲಿಕ್ ಆರ್ ಓಪನ್ಲಿ ಸ್ಪೀಕಿಂಗ್ ಅಬೌಟ್ ದೇರ್ ಪ್ರಾಬ್ಲಮ್ಸ್, ಹೀಗಾಗಿ ಅವೇರ್ನೆಸ್ ಇಂಪ್ರೂವ್ ಆಗಿದೆ. ಮುಂಚೆ IVF ಅಂತ ಹೇಳಿದ ತಕ್ಷಣ ಪೇಷಂಟ್ಸ್ ಅಳೋರು, ಅಯ್ಯೋ ನಮಗೆ IVF ಟ್ರೀಟ್ಮೆಂಟ್ ಮಾಡಿಸ್ಬೇಕಾ ಅಂತ. ಈಗ ಖುಷಿಯಾಗಿ ಅವರೇ ಮುಂದಕ್ಕೆ ಬರ್ತಾ ಇದ್ದಾರೆ, ಮೇಡಮ್ ಈ ಥರ ಟ್ರೀಟ್ಮೆಂಟ್ ಆಪ್ಷನ್ ಇದೆ, ಸೊ ನಾವು ಟ್ರೈ ಮಾಡ್ಬೋದಾ ಅಂತ. ಸೊ ದಟ್ ಈಸ್ ಅ ಲಾಂಗ್ ಲೀಪ್, ವೆರಿ ಗುಡ್ ಲೀಪ್ ಫಾರ್ವರ್ಡ್. ಸೊ ಈ ಥರ ಇಟ್ಸ್ ಅ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಸಿಂಪಲ್ ಟ್ರೀಟ್ಮೆಂಟ್. ಅಂದರೆ ಈಗ IVF ನಾವು ಮಾಡುವಂಥ ಪೇಷಂಟ್ಸ್ ಆಲ್ಮೋಸ್ಟ್ ಹ್ಯಾವ್ ನೆಗ್ಲಿಜಿಬಲ್ ಪ್ರೆಗ್ನೆನ್ಸಿ ರೇಟ್ ನ್ಯಾಚುರಲಿ. ಅವ್ರಿಗೆ ನ್ಯಾಚುರಲ್ ಆಗಿ ಆಲ್ಮೋಸ್ಟ್ 2 to 3% ಚಾನ್ಸಸ್ ಇರ್ಬೋದು. ಆ ಥರದವ್ರಿಗೆ ನಾವು IVF ರೆಕಮೆಂಡ್ ಮಾಡ್ತೀವಿ. ಆ್ಯಂಡ್ IVF ಮಾಡಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ದ ಪ್ರೆಗ್ನೆನ್ಸಿ ರೇಟ್ಸ್ 50%, 60%, ಒಂದೊಂದು ಸತಿ 70% ತನಕನೂ ಇನ್ಕ್ರೀಸ್ ಆಗಬಹುದು. ಸೊ ಇದು ಒಂದು ಸೈಕಲಲ್ಲಿ ಅಲ್ಲ. ಸೊ ಯೂಶಲಿ ಫಸ್ಟ್ ಸೈಕಲಲ್ಲಿ ನಿಮಗೆ ಅರೌಂಡ್ 40% ಸಕ್ಸಸ್ ರೇಟ್ ಇದ್ದರೆ, 2-3ನೇ ಸೈಕಲ್ ಅಷ್ಟೊತ್ತಿಗೆ ನಿಮಗೆ ಅರೌಂಡ್ 60 to 70% ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ಟ್ರೀಟ್ಮೆಂಟು ಅಷ್ಟೇ, ಯಾವುದೇ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಲಿ ಇಟ್ಸ್ ಅ ಮಂತ್ಲಿ ಸೈಕಲ್ ಟ್ರೀಟ್ಮೆಂಟ್. ಅಂದರೆ ನಾವು ನೇಚರ್ನ ಮಿಮಿಕ್ ಮಾಡಿಕೊಂಡೇ ಟ್ರೀಟ್ಮೆಂಟ್ ಮಾಡೋದು. ಸೊ IVF ಟ್ರೀಟ್ಮೆಂಟಲ್ಲಿ ಪೀರಿಯಡ್ 2ನೇ ದಿನ ಹಾಸ್ಪಿಟ್ಲಿಗೆ ಬಂದು ಒಂದು ಸ್ಕ್ಯಾನ್ ಮುಖಾಂತರ ಅವ್ರದ್ದು ಒಳಗಡೆ ಇರುವಂತಹ ಸ್ಟೇಟಸ್, ಅಂದರೆ ಎಗ್ಸು ಮತ್ತು ಯೂಟ್ರಸ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಹಾರ್ಮೋನ್ ಟೆಸ್ಟ್ ಮಾಡಿ ಇಂಜೆಕ್ಷನ್ಸ್ ಕೊಡ್ತೀವಿ. ಒಂದು 10 to 12 ಡೇಸ್ ಇಂಜೆಕ್ಷನ್ಸ್ ಆದಮೇಲೆ ಎಗ್ಸ್ ರೆಡಿ ಆದಮೇಲೆ ಆ ಎಗ್ಸ್ನ ನಾವು ಫಾಲಿಕ್ಯುಲರ್ ಆಸ್ಪಿರೇಷನ್ ಓವಮ್ ಪಿಕಪ್ ಅಂತ ಮಾಡಿಬಿಟ್ಟು ಹೊರಗಡೆ ತೆಗೆದು ಲ್ಯಾಬಲ್ಲಿ ಸ್ಪರ್ಮ್ಸ್ ಜೊತೆ ಫ್ಯೂಸ್ ಮಾಡಿ ಎಂಬ್ರಿಯೋಸ್ನ ಮಾಡ್ತೀವಿ. ಆ ಎಂಬ್ರಿಯೋಸ್ನ ಒಂದು 3 ರಿಂದ 5 ದಿನದ ತನಕ ಲ್ಯಾಬಲ್ಲಿ ಕಲ್ಚರ್ ಮಾಡಿಬಿಟ್ಟು ಆ ಎಂಬ್ರಿಯೋಸ್ನ ಪುನಃ ನಾವು ಯೂಟ್ರಸ್ ಒಳಗಡೆ ಹಾಕ್ತೀವಿ. ಇದೆಲ್ಲ ಟ್ರೀಟ್ಮೆಂಟ್ನ ಕಂಬೈಂಡಾಗಿ ಒಂದು ಟರ್ಮಿನಾಲಜಿ
IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಗದಗದಿಂದ ಭೂಮಿಕಾ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಭೂಮಿಕಾ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಭೂಮಿಕಾ, ಹೇಳಿ. ನಮಸ್ತೆ ಮೇಡಮ್. ನಂದು ಒಂದು ಸ್ವಲ್ಪ ಡೌಟ್, ಒಂದು ಕ್ವೆಶನ್ ಕೇಳ್ತೀನಿ. ಹೇಳಿ. ಈಗ ಪ್ರೆಗ್ನೆಂಟ್ ಆಗೋ ಟೈಮಲ್ಲಿ ಮುಟ್ಟಾಗಿ ಪ್ರೆಗ್ನೆಂಟ್ ಆಗ್ತಾರಾ ಅಥವಾ ಪ್ರೆಗ್ನೆಂಟ್ ಆಗಿ? ಅರ್ಥ ಆಯ್ತು. ಅಂದ್ರೆ ನೀವು ಕೇಳ್ತಾ ಇರೋದು ಪ್ರೆಗ್ನೆನ್ಸಿ ಬಂದ ಮೇಲೂ ಮುಟ್ಟಾಗುತ್ತಾ ಇಲ್ವಾ ಅನ್ನೋದನ್ನ ನೀವು ಕ್ವೆಶನ್ ಕೇಳ್ತಾ ಇದ್ದೀರಾ ಅಲ್ವಾ? ಎಸ್ ಮೇಡಮ್. ಸೊ ಕೆಲವೊಬ್ಬರಿಗೆ ಅಂದರೆ ಒಂದು 10-15% ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಬಂದ ಮೇಲೂ ಕೆಲವೊಂದು ಸತಿ ಬ್ಲೀಡಿಂಗ್ ಆಗಬಹುದು, ಮೆನ್ಸಸ್ ಥರಾನೇ. ಅಂದರೆ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗಲ್ಲ, ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಂತ್ಲಿನೂ ಪೀರಿಯಡ್ಸ್ ಆಗೋ ಅಂಥದ್ದನ್ನು ನೋಡಿದ್ದೀವಿ. ಇನಿಷಿಯಲ್ 3 ಮಂತ್ಸಲ್ಲಿ ಈ ಥರ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗೋದನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಅದು ಕ್ವೈಟ್ ಕಾಮನ್. ಕೆಲವೊಬ್ಬರಿಗೆ ಅದು ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಇದ್ದಾಗ ಅದು ಹೊರಗಡೆ ಕಾಣಿಸ್ಕೋಬೋದು. ಬಟ್ ತುಂಬ ನಿಮಗೆ ನಾರ್ಮಲ್ ಪೀರಿಯಡ್ಸ್ ಥರ ಇರಲ್ಲ, ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅಂದರೆ ನೀವು ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ರೆ ನಿಮಗೆ ನಾರ್ಮಲ್ ಪೀರಿಯಡ್ಗೂ ಈ ಬ್ಲೀಡಿಂಗಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಆ ಥರದನ್ನು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತೀವಿ. ಇನ್ನೊಂದು ಕೆಲವೊಬ್ಬರು ಪೇಷಂಟ್ಸಿಗೆ ನಾವು ಈ ಥರ ಮಂತ್ಲಿ ಪೀರಿಯಡ್ಸು ಇನ್ನೂ ಲಾಂಗರ್ ಡ್ಯೂರೇಷನ್ ಅಂದರೆ 7ನೇ 8ನೇ ತಿಂಗಳ ತನಕನೂ ನೋಡ್ತೀವಿ ನಾವು. ಎಷ್ಟೊಂದು ಜನಕ್ಕೆ ಈ ಕಾರಣದಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಇದೆ ಅಂತಲೂ ಅವ್ರಿಗೆ ಗೊತ್ತಾಗಲ್ಲ. ಸೊ ಇಟ್ ಈಸ್ ಸೀನ್ ಕೆಲವೊಂದು ಹೆಣ್ಮಕ್ಳಲ್ಲಿ ಈ ಪ್ರಾಬ್ಲಮ್ ನೋಡಿದ್ದೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಒಬ್ಬ ದಂಪತಿಗೆ IVF ಅನ್ನುವಂಥದ್ದೇ ಕೊನೆಯ ಹೋಪ್ ಆಗಿರುತ್ತೆ. ಇದೇ ಫೇಲ್ಯೂರ್ ಆದರೆ ಅವ್ರು ಏನು ಮಾಡಬೇಕು? ಎಕ್ಸಲೆಂಟ್ ಕ್ವೆಶನ್. ಸೊ ಇದು ನಾವು ನೋಡ್ತೀವಿ ತುಂಬ ಜನ. ಐ ಥಿಂಕ್ ಇಂಡಿಯಾಲಿ ಇನ್ನೂ ಆ ಮೈಂಡ್ಸೆಟ್ ಚೇಂಜ್ ಆಗಿಲ್ಲ. ಎಷ್ಟೇ ನಾವು ಎಲ್ಲ ಗೂಗಲಲ್ಲಿ ಇನ್ಫಾರ್ಮೇಷನ್ ಇದೆ, ಪ್ಲಸ್ ನಾವು ಪದೇ ಪದೇ ಹೇಳ್ತೀವಿ 1 ಅಟೆಂಪ್ಟ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ ಎಲ್ಲ ಚೆನ್ನಾಗಿದ್ದೂ ನಿಮಗೆ ಅರೌಂಡ್ 50% ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು ಪೇಷಂಟ್ಸ್ ಯಾವುದೇ ಇದರಿಂದ ಆಗಲಿ ಅವರು ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಡ್ತಾರೆ. ಅಂದರೆ ಒಂದೇ IVF ಅಲ್ಲಿ ಆಗಲೇಬೇಕು ಪ್ರೆಗ್ನೆನ್ಸಿ, ಈ IVF ಅಟೆಂಪ್ಟಲ್ಲಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಇಟ್ಸ್ ದ ಎಂಡ್ ಆಫ್ ದ ಟ್ರೀಟ್ಮೆಂಟ್ ಅನ್ನೋ ಥರ ಹೋಪ್ ಇಟ್ಕೊತಾರೆ. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದು ಅದು ರಾಂಗ್ ಅಪ್ರೋಚ್. IVF ಅನ್ನೋದು ಇಟ್ಸ್ ಲೈಕ್ ಎನಿ ಟ್ರೀಟ್ಮೆಂಟ್ ಸೈಕಲ್. ಈಗ ನ್ಯಾಚುರಲ್ ಆಗಿ ಅಥವಾ ನೀವು IUI ಒಂದು ಸೈಕಲಲ್ಲಿ ಆಗಲಿಲ್ಲ ಅಂದರೆ ನೀವು ಇನ್ನೊಂದು ಸೈಕಲ್ ಯು ಗೆಟ್ ಅಪ್ ಅಂಡ್ ಟ್ರೈ. ಅದೇ ಥರ IVF ಅಲ್ಲೂ 1 ಅಟೆಂಪ್ಟ್ ನೆಗೆಟಿವ್ ಆರ್ ಫೇಲ್ಯೂರ್ ನಿಮಗೆ ಮುಂದಕ್ಕೆ ಮಕ್ಕಳೇ ಆಗಲ್ಲ ಅನ್ನೋದೇನೂ ಇಲ್ಲ. ಸೊ IVF ಫೇಲ್ಯೂರ್ ಆದಮೇಲೆ ನೆಕ್ಸ್ಟ್ ಮತ್ತೆ ಮೆಥಾಡಿಕಲ್ ಎವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಯಾವ ಕಾರಣದಿಂದ IVF ಫೇಲ್ಯೂರ್ ಆಗಿದೆ. ಸೊ 2 ಕಾಮನ್ ರೀಸನ್ಸ್ ಬಂದುಬಿಟ್ಟು, ಒಂದು ಎಂಬ್ರಿಯೋ ಅನ್ಹೆಲ್ದಿ ಇರ್ಬೋದು, ಇಲ್ಲ ನಿಮ್ಮ ಯೂಟ್ರಸ್ ಅನ್ಹೆಲ್ದಿ ಇರ್ಬೋದು. ಇವೆರಡು ಕಾರಣದಿಂದ ನಮಗೆ ಪ್ರೆಗ್ನೆನ್ಸಿ ಇಂಪ್ಲಾಂಟೇಷನ್ ಆಗೋದಿಲ್ಲ. ಸೊ ಆ ಥರದವ್ರಿಗೆ ನಾವು ಮತ್ತೆ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಈ ಥರದ ಪೇಷಂಟ್ಸ್ಗೆ ನಾವು ಅಡ್ವಾನ್ಸ್ ಟೆಸ್ಟ್ ಲೈಕ್ ಈರಾ ಟೆಸ್ಟ್, ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ ಅಂತ ಹೇಳ್ತೀವಿ. ಅಂದರೆ ಇದು ಜೆನೆಟಿಕ್ ಟೆಸ್ಟ್ ಆಫ್ ದ ಯೂಟ್ರೈನ್ ಲೈನಿಂಗ್. ಅಂದರೆ ನಾವು ಎಂಬ್ರಿಯೋಸ್ ನಿಮ್ಮ ಬಾಡಿಯಲ್ಲಿ ಹಾಕೋ ಟೈಮಲ್ಲಿ ನಿಮ್ಮ ಯೂಟ್ರಸ್ ಅದನ್ನು ತೊಗೊಳ್ಳಿಕ್ಕೆ ರೆಡಿ ಇದೆಯಾ ಇಲ್ವಾ ಅನ್ನೋದು ಈ ಟೆಸ್ಟಿಂದ ಗೊತ್ತಾಗುತ್ತೆ. ಎರಡನೇದು ಬಂದುಬಿಟ್ಟು PGT ಟೆಸ್ಟ್. ಅಂದರೆ ರಿಪೀಟೆಡ್ ಆಗಿ IVF ಅಲ್ಲಿ ಒಂದು ವೇಳೆ ಫೇಲ್ಯೂರ್ ಆಗ್ತಾ ಇದ್ದರೆ, ಇಲ್ಲ ರಿಪೀಟೆಡ್ ಆಗಿ ನಮಗೆ ಅನ್ಹೆಲ್ದಿ ಎಂಬ್ರಿಯೋಸ್ ಬರ್ತಾ ಇದ್ದರೆ, ಇಲ್ಲ ಏಜ್ ಮದರ್ದು ತುಂಬ ಜಾಸ್ತಿ ಆಗಿದ್ರೆ ಅಂದರೆ ಅಬೌವ್ 40 ಇಯರ್ಸ್, ಈ ಥರದವ್ರಿಗೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಆಫ್ ದ ಎಂಬ್ರಿಯೋಸ್ ಅಂದರೆ ಆ ಎಂಬ್ರಿಯೋಸ್ನ ಬಯೋಪ್ಸಿ ಮಾಡಿ ಹೊರಗಡೆ ಲ್ಯಾಬಲ್ಲೇ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿದೆಯಾ ಅಂದರೆ ಜೆನೆಟಿಕಲಿ ನಾರ್ಮಲ್ ಇದೆಯಾ ಇಲ್ವಾ ಅಂತ ತಿಳ್ಕೊಬೋದು. ಸೊ ಇವೆಲ್ಲ ಸ್ಟೆಪ್ಸ್. ಮತ್ತು ಎರಡನೇದು ಬಂದುಬಿಟ್ಟು ಒಂದು ಸಿಂಪಲ್ ಕ್ಯಾಮ್ರಾ ಟೆಸ್ಟ್ ಆಫ್ ದ ಯೂಟ್ರಸ್, ಹಿಸ್ಟರೋಸ್ಕೋಪಿ ಅಂತ ಮಾಡ್ತೀವಿ. ಅಂದರೆ ಕ್ಯಾಮ್ರಾ ಮುಖಾಂತರ ಗರ್ಭಕೋಶದ ಒಳಗಡೆ ಪೊರೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಯಾತಕ್ಕೆ ಫೇಲ್ಯೂರ್ ಆಗಿದೆ ಅನ್ನೋದನ್ನು ನಾವು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತಲ್ಲಿ ಅದನ್ನು ಕರೆಕ್ಷನ್ ಮಾಡ್ಬೋದಾಗುತ್ತೆ. ಮೂರನೇದು ಬಂದುಬಿಟ್ಟು ಇಮ್ಯುನೋ ಮಾಡ್ಯುಲೇಷನ್. ಅಂದರೆ ಇವ್ರಿಗೆ ಏನಾದರೂ ಆಟೋ ಇಮ್ಯೂನ್ ರಿಜೆಕ್ಷನ್ಸ್ ಇದೆಯಾ ಎಂಬ್ರಿಯೋ ಬಗ್ಗೆ. ಯಾಕಂದರೆ ಇನ್ಫರ್ಟಿಲಿಟಿ ಈಸ್ ಆಲ್ಸೋ ಒನ್ ಆಫ್ ದ ಇಮ್ಯೂನ್ ಡಿಸ್ಫಂಕ್ಷನ್ ಅಂತಲೇ ಹೇಳ್ಬೋದು. ಯಾವುದೇ ಮುಖಾಂತರ ನಮಗೆ ಇಮ್ಯೂನ್ ಫಂಕ್ಷನ್ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ ಅವ್ರಿಗೂ ಈ ಥರ ಎಂಬ್ರಿಯೋ ರಿಜೆಕ್ಷನ್ಸ್ ಆಗ್ಬೋದು. ಆ ಥರದವ್ರಿಗೆ ನಾವು ಇಮ್ಯುನೋ ಮಾಡ್ಯುಲೇಷನ್ ಮಾಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಅಂದರೆ ಈಗ ಒಬೆಸಿಟಿ ಇದ್ದವ್ರಿಗೆ ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಒಂದು ವೇಳೆ ಒಳಗಡೆ ಏನಾದರೂ PID ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಇರ್ಬೋದು, ಇಲ್ಲ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಇಲ್ಲ ಸಿವಿಯರ್ PCOS ಇರ್ಬೋದು. ಈ ಥರ ಕಂಡೀಷನ್ಸ್ ಏನಾದರೂ ತುಂಬ ಸಿವಿಯರಾಗಿ ಕಾಣ್ ಬಂದರೆ ಅದಕ್ಕೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಕೊಂಡು ನೆಕ್ಸ್ಟ್ ಅಟೆಂಪ್ಟ್ ನಾವು IVF ಮಾಡ್ಬೋದು. ಸೊ ಡೆಫಿನೆಟ್ಲಿ ಒಂದು IVF ಫೇಲ್ಯೂರ್ ಆದಮೇಲೆ ಪೀಪಲ್ ನ್ಯಾಚುರಲ್ ಆಗು ಕನ್ಸೀವ್ ಆಗ್ಬೋದು, ವಾಪಸ್ IUI ಅಲ್ಲೂ ಕನ್ಸೀವ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಸ್ಟೆಪ್ IVF ಅಲ್ಲೂ ದೇ ಕ್ಯಾನ್ ಕನ್ಸೀವ್.
ಥ್ಯಾಂಕ್ ಯು ಡಾಕ್ಟರ್. IVF ಹಾಗೇನೆ ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡಿ. ಅಪೋಲೋ ಕ್ರೆಡಲ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, 2546 ಕ್ರಾಸ್ 5th ಬ್ಲಾಕ್, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 8447734796. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.